ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಕಿರಿಕ್ ಅವ್ರ ಬಗ್ಗೆ. ನಿನ್ನೆ ಅವರು ಒಂದು ವಿಡಿಯೋ ಮಾಡಾಕಿದ್ದಾರೆ ಸಮೀರ್ ಅವ್ರ ಬಗ್ಗೆ. ಅದು ಫುಲ್ಲು ಬ್ರೇಕ್ ಮಾಡೋಣ, ನೋಡೋಣ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಿಮ್ಮ ಕಣ್ಣು ಫುಲ್ಲು ರೆಡ್ ಆಗಿದೆ, ಏನೋ ಜಾಯಿಂಟ್ ಹೊಡಿತೀರಾ ಅಂತ ಕೇಳಿದರು. ಅದಕ್ಕೆ ಉತ್ತರ, ಯಾಕಂದರೆ ಅವರು ಟೈಮ್ ಕೊಟ್ಟು ನಮಗೆ ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ನಾವು ರಿಪ್ಲೈ ಕೊಡಬೇಕಲ್ಲ. ಇಲ್ಲ ಬ್ರೋ, ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ನೈಟ್ ಡ್ಯೂಟಿ ಮಾಡ್ತೀನಿ ಆಟೋ. ಸೊ ಅದರಿಂದ ಕಣ್ಣು ರೆಡ್ ಆಗಿರುತ್ತೆ, ಯಾಕಂದರೆ ಇವಾಗ ಮಲಗೋ ಟೈಮಲ್ಲಿ ನಾನು ವಿಡಿಯೋ ಮಾಡೋದು. ಓಕೆ, ಟಾಪಿಕ್ಗೆ ಬರೋಣ. ವಿಡಿಯೋ ನೋಡ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೌಜನ್ಯ ವಿಷಯದಲ್ಲಿರ್ಬೋದು ಅಥವಾ ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು ಬಹಳ ದೊಡ್ಡ ಹೋರಾಟಕ್ಕೆ ಮುನ್ನುಡಿ ಬರೆದವರು ಸಮೀರ್. ಹಾಗಾಗಿ ಆ ಸಮೀರ್ ಖಂಡಿತ SIT ಎದುರುಗಡೆ ಕೂತು ತನ್ನ ಹತ್ರ ಇರುವ ಎಲ್ಲ ಸಾಕ್ಷಿಯನ್ನ SIT ಅವರಿಗೆ ಒದಗಿಸ್ತಾನೆ ಅನ್ನೋ ಗ್ಯಾರಂಟಿ ನನಗಿದೆ. ಇಷ್ಟೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಅಂದಮೇಲೆ ಅವತ್ತು ಸಾಕ್ಷಿ ಇರಲೇಬೇಕು. ಒಪ್ಕೊಂತೀನಿ ಕೀರ್ತಿ ಅವರೇ, ನೀವು ಹೇಳ್ತಿರೋದು ನಿಜ. ಹಾಗೆ ಇಲ್ಲಿ ನೋಡ್ತಿರೋ ಎಲ್ಲರಿಗೂ ಒಂದು ಹೇಳ್ತೀನಿ, ಕೀರ್ತಿ ಅವರು ನನಗೆ 9 ವರ್ಷಗಳಿಂದ ಗೊತ್ತು. ಹೇಗೆ ಅಂತೀರಾ? ಅರೆ ನಾನು ಯಾರು ಅಂತ ಅವ್ರಿಗೂ ಗೊತ್ತಿಲ್ಲ. ನಾನು ಅವಾಗ ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ. ಫಸ್ಟು ಹುಚ್ಚ ವೆಂಕಟನ ಮಾತಾಡಿಸಿದಾಗ ತುಂಬ ವೈರಲ್ ಆಗಿತ್ತು. ಅದಾದಮೇಲೆ ಈ ಕನ್ನಡಕ್ಕೋಸ್ಕರ ತುಂಬ ಜಗಳ ಮಾಡ್ತಾಯಿದ್ರು. ಆಗಿನ ಕೀರ್ತಿ ಬೇರೆ, ಈಗಿನ ಕೀರ್ತಿ ಶಂಕರ್ಘಟ್ಟ ಅವ್ರು ಬೇರೆ ನನ್ನ ಪ್ರಕಾರ. ಈಗ ಇಷ್ಟೆಲ್ಲ ಹೇಳಿದ್ದಾರೆ ಅಂದಮೇಲೆ ಹೌದು, ಪೊಲೀಸರು ಕೇಳ್ತಾರೆ, ಕೊಡಲೇಬೇಕು. ನೋಡೋಣ ಮುಂದೆ ಏನಿದೆ ಅಂತ. ಆದರೂ ಒಂದು ಪ್ರಶ್ನೆ ತಲೆಯಲ್ಲಿದೆ. ಕೋರ್ಟಿಗೆ ಹೋಗೋಕ್ ಮುಂಚೆ ಭೀಮಾ ಸಮೀರ್ ಹತ್ರ ಬಂದ್ಬಿಟ್ಟು ಕತೆ ಹೇಗೆ ಹೇಳ್ದ ಅಂತ. ತಾನಿನ್ನು ಹುಟ್ಟೇ ಇರದ, ಹುಟ್ಟಿ 6 ವರ್ಷ 7 ವರ್ಷ ಇದ್ದಾಗ ನಡೆದ ಘಟನೆಗಳನ್ನ ವಿತ್ ಕಾರ್ ನಂಬರ್, ವಿತ್ ಕಾರ್ ಕಲರ್. ನೇತ್ರಾವತಿ ನದಿ ಹತ್ರ ಒಂದು ಬ್ಲಾಕ್ ಕಲರ್ SUV ಕಾರ್ ಕಾಣಿಸ್ಕೊಳ್ಳೋದಂತ. ಆ ಕಾರ್ನ ನಂಬರು ಈಗ ಭೀಮಾಗೆ ನೆನಪಿರೋ ಹಾಗೆ 505 ಇರಬೇಕು. 505 ಹೇಳುವ ಸಮೀರ್ ಈಗ SITಗೆ ಪ್ರಮುಖ ಸಾಕ್ಷಿ. ಕೀರ್ತಿ ಅವರೇ, ಈ ಡೌಟು ನಿಮಗ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗಂಗೂ ಇದೆ, ಸರಿನಾ? ಆದ್ರೆ ನಾನೊಂದು ಹೇಳ್ತೀನಿ ನೋಡಿ, ಹೇಗೆ ಹೇಳಿರ್ಬೋದು ಅಂತ ನನ್ನ ಪ್ರಕಾರ ನನಗೆ ಗೊತ್ತಿರೋದು. ಅವ್ರ ವಿಡಿಯೋ ವೈರಲ್ ಆದಷ್ಟು ಯಾರ ವಿಡಿಯೋನು ವೈರಲ್ ಆಗಿಲ್ಲ. ವೈರಲ್ ಆದಾಗ ಓಕೆ, ಇದಕ್ಕೋಸ್ಕರ ಒಬ್ಬ ನಿಂತ್ಕೊಂಡಿದ್ದಾನೆ, ಹಾಗಾಗಿ ಅವನ ಹತ್ರ ಹೋಗಿ ಹೇಳಿಕೊಂಡು ಆಮೇಲೆ ಅಲ್ಲಿಂದ ಕೋರ್ಟ್ಗೆ ಹೋಗ್ಬೋದು ಅಂತಾನು ಇರ್ಬೋದಲ್ವೇ ಕೀರ್ತಿ ಅವರೇ? ಯಾಕೆ ಆ ಥರ ಥಿಂಕ್ ಮಾಡ್ತಾ ಇಲ್ಲ ನೀವು? ಹುಟ್ಟೋಕ್ಕಿನ್ನ ಮುಂಚೆ, ಹೌದು, ನಾವು ಹುಟ್ಟೋಕ್ಕಿನ್ನ ಮುಂಚೆ, ಇಲ್ಲಿ ಇರೋರು ಎಲ್ಲರೂ ಬೇರೆಯವ್ರು ಹುಟ್ಟೋಕ್ಕಿನ್ನ ಮುಂಚೆ ಆ ಕೇಸ್ ಆಗಿರ್ಬೋದು. ಆದರೆ ಆ ಕೇಸ್ನ ಈಗ ಕೇಳಬಾರ್ದು ಅನ್ನೋ ಯಾವ ರೂಲ್ಸ್ ಕೂಡ ಇಲ್ಲ ಕೀರ್ತಿ ಅವರೇ, ಅಲ್ವಾ? ಹೇಳಿದ್ದೆಲ್ಲಕ್ಕೂ ಸಾಕ್ಷಿಯಲ್ಲಿದೆ. ಸಾಕ್ಷಿ ಸಮೇತ ಮಾಧ್ಯಮಗಳು ವಿತ್ ಡೆತ್ ಸರ್ಟಿಫಿಕೇಟ್, ಗ್ರಾಮ ಪಂಚಾಯಿತಿಯ ಲೆಟರ್ಸ್, ಪೊಲೀಸ್ ಸ್ಟೇಷನ್ನ ಪತ್ರ, ರಸೀದಿ, ಹೆಣವನ್ನ ಮಣ್ಣು ಮಾಡಿರುವುದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಕೊಟ್ಟಿರುವ ರಸೀದಿಯನ್ನು ತೋರಿಸಿದ್ರು ಸಹಿತ ಜನ ನಂಬ್ತಾ ಇಲ್ಲ. ಬಟ್ AI ವಿಡಿಯೋ ನಂಬ್ತಾ ಇದ್ದಾರೆ. ಇವರಿಗೆ ಆಡಳಿತಾಧಿಕಾರಿಯವರು ಧರ್ಮಸ್ಥಳ ಮಂಡಳಿ ಪಂಚಾಯತ್ ಧರ್ಮಸ್ಥಳ ಠಾಣಾಧಿಕಾರಿಯಿಂದ ಅವರಿಗೆ ಮಾನ್ಯರೇ. ಏನು ವಿಷಯ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ ಅನಾಥವಿದ್ದು ಅದರ ದಫನದ ಬಗ್ಗೆ ವ್ಯವಸ್ಥೆ ಮಾಡಲಿಕ್ಕೆ ಪತ್ರ ಯಾರು ಬರೆದಿದ್ದು? ಠಾಣಾಧಿಕಾರಿ, ಅನಾಥ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್, TB ಕಾಯಿಲೆ. ಯಾರು ಗ್ರಾಮ ಪಂಚಾಯಿತಿ ಲೆಟರ್ನ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ನೋಡಿ ಕೀರ್ತಿ ಅವರೇ. ಆ ಕಿತ್ತೋಗಿರೋ ಪವರ್ ಟಿವಿಯಲ್ಲಿ ಕುತ್ಕೊಂಡು ಆ ಕಿತ್ತೋದ್ ನನ್ನ ಮಗ, ಕಂಡೋರ ತಾಯಿನ ವೇಶ್ಯೆ ಅನ್ನೋ ನನ್ನ ಮಗ ಅವನು ತೋರಿಸಿದ್ದನ್ನ ನಾವು ಹೇಗೆ ನಂಬೋಣ ಹೇಳಿ? ತಾಯಿ ಅಂದ್ರೆ ಎಲ್ಲರಿಗೂ ತಾಯಿನೇ ಅಲ್ವಾ? ನೀವೇ ಒಂದು ಮಾತು ಹೇಳಿದ್ರಿ, ನೆನಪಿದ್ಯಾ? ನಿಮ್ಮ ಮನೆಯವರು ಬೈದಾಗ. ಯಾಕೆ ಅದು ಈಗ ಕಾಣಿಸ್ತಾ ಇಲ್ವಾ ಕೀರ್ತಿ ಅವರೇ? ಸಾಕ್ಷಿ ಇರಲಿಲ್ಲ, ಬಟ್ ಇವಾಗಿದೆ ಅಲ್ಲ, ಜೀವಂತ ಸಾಕ್ಷಿ ಇದೆ ಅಲ್ವಾ? ಪೇಮೆಂಟ್ ಡನ್ ಅನ್ನೋದಕ್ಕೆ ನಾಟ ಇನ್ನೊಂದೆರಡಿದೆ, ಲಾಸ್ಟಲ್ಲಿ ಹೇಳ್ತೀನಿ ಅದನ್ನು.
ಒಂದ್ಸಲಿ ಯೋಚನೆ ಮಾಡಿ, ಪೂರ್ವಾಗ್ರಹ ಪೀಡಿತರಾಗಿ ಈ ವಿಡಿಯೋ ನೋಡಬೇಡಿ, ಒಂದ್ಸಲಿ ಯೋಚನೆ ಮಾಡಿ. 1,000 ಹೆಣಗಳು, ಸಮೀರ್ ಹೇಳೋ ಪ್ರಕಾರ 1,000 ಹೆಣಗಳು, ಯಾರೂ ನೋಡಿಲ್ಲ, ಅವನಿಗೊಬ್ಬನಿಗೆ ಗೊತ್ತಿರೋದು. ಹೆಚ್ಚು ಕಡಿಮೆ 1,000 ಜನ, ದಿಕ್ಕಿಲ್ಲ ದೇಶ ಇಲ್ಲ, ಅವ್ರ ಮನೆಯವ್ರಿಗೆ ಅವ್ರು ಸತ್ತಿದ್ದಾರೆ ಅನ್ನುವಂತಹ ವಿಷಯನೂ ಗೊತ್ತಿಲ್ಲ, ಹಂಗ ಮಾಡಿ ಅವ್ರನ್ನ ಮುಚ್ಚಾಕಿದ್ದಾರೆ. ಹೆಣ ಎತ್ಕೊಂಡೋಗಿ ಮಣ್ಣು ಮಾಡ್ದ. ಒಬ್ಬ ಸಂತೋಷ್ ರಾವ್, ಒಬ್ಬ ಸೌಜನ್ಯಾಳನ್ನ ಒಬ್ಬನೇ ಕರ್ಕೊಂಡು ಹೋಗಿ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅದು 4-5 ಜನ ಸೇರ್ ಮಾಡಿದ್ದಾರೆ ಅನ್ನುವ ಇವರೇ 1,000 ಹೆಣವನ್ನ ಒಬ್ಬನೇ ಭೀಮ, ನಿಜವಾದ ಭೀಮನೇ ಆಗಿರಬೇಕು, ಎತ್ಕೊಂಡು ಹೋಗಿ ಗುಂಡಿ ತೋಡಿ ಮಣ್ಣು ಮಾಡ್ದ ಅಂತ ಹೇಳ್ತಿದ್ದಾರೆ. ಬಾ, ಜನ ನಂಬಿದ್ದಾರೆ. ಭೀಮ ಯಾವತ್ತೂ ಸ್ಕೂಲ್ಗೆ ಹೋಗಲಿಲ್ಲ. 17 ವರ್ಷ ಇದ್ದಾಗಲೇ ಧರ್ಮಸ್ಥಳಕ್ಕೆ ಬಂದ. ಆಮೇಲೆ 23 ವರ್ಷ ಕೆಲಸ ಮಾಡ್ದ. 15 ವರ್ಷದ ಹಿಂದೆ ಬಂದ ಕಾರಿನ ಕಲರ್, ಕಾರಿನ ನಂಬರ್ ಭೀಮನಿಗೆ ನೆನಪಿತ್ತು. ಬಾರೇವಾ, ಯಾಕೆ ಸ್ಕೂಲ್ಗೆ ಹೋಗ್ಬೇಕ್ರಿ? 15 ವರ್ಷದ ಮೆಮೊರಿ ಹಿಂಗೆ ಇಟ್ಕೊಳ್ಳೋದಾದ್ರೆ ವಿತ್ ಕಾರ್ ನಂಬರ್. ಸಮೀರ್ ಹೇಳಬೇಕಾದ್ರೆ ಸಮೀರ್ನ SIT ಅವ್ರು ಕರೀದೇ ಇರ್ತಾರೆ. ಬನ್ನಿ ಹಾಲು ಕುಡಿಯೋಣ. ಕೀರ್ತಿ ಬ್ರದರ್, 1,000 ಆಗಿರ್ಲಿ, 100 ಆಗಿರ್ಲಿ, ಇಲ್ಲ ಒಂದು ಹುಡುಗಿ ಸೌಜನ್ಯ ಆಗಿರ್ಲಿ, ಅದಕ್ಕೆ ನಾವು ವಾಯ್ಸ್ ಎತ್ತೇ ಇರ್ತೀವಿ. ಅದಕ್ಕೆ 100,000ನೇ ಆಗ್ಬೇಕು ಅಂತಿಲ್ಲ, ಒಂದಾಗಿದ್ರು ಪರವಾಗಿಲ್ಲ. ಕೀರ್ತಿ ಅವರೇ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಹೇಳಿದ್ರಿ, ಭೀಮಾ ಸ್ಕೂಲ್ಗೆ ಹೋಗಿಲ್ಲ, ಕಲರ್ ಹಿಂಗೆ, ನಂಬರ್ ಹಿಂಗೆ ನೆನ್ಪಿಟ್ಕೊಂಡಿದ್ದಾನೆ ಅಂತ. ನಮ್ಮಮ್ಮನ ಸ್ಕೂಲ್ಗೆ ಹೋಗಿಲ್ಲ, ಆದರೆ ಅವ್ರಿಗೆ ಈಗಲೂ ಕೂಡ ನಾನು 15 ವರ್ಷದ ಹಿಂದಗಡೆ ಇದ್ದ ನನ್ನ ವಿಕ್ಟರ್ ಬೈಕ್ ನಂಬರ್ ಗೊತ್ತು, ಅದ್ರ ಕಲರ್ ಗೊತ್ತು. ಆ 3 ನಂಬರ್ನ, ಆ ಕಲರ್ನ ನೆನ್ಪಿಟ್ಕೊಳ್ಳೋದಕ್ಕೆ ಅವನು ಡಿಗ್ರಿ ಮಾಡಿರ್ಬೇಕು ಅಂತಾನೆ ಏನೂ ಇಲ್ಲ. ಅರ್ಥ ಆಯ್ತಾ? ನೀವ್ ಹೇಳ್ತಿರೋದು ನೋಡಿದ್ರೆ 15 ವರ್ಷದ ಹಿಂದೆಗಡೆ ಆ ಕಲ್ಲರು, ಆ 3 ನಂಬರ್ನ ನೆನ್ಪಿಟ್ಕೊಂಡ್ಬಿಟ್ರೆ ಅದೊಂದು ಸಾಧನೆ ಅಂತ ಅಲ್ವಾ ಕೀರ್ತಿ ಅವರೇ? ನಮ್ಮಲ್ಲೇ ಒಡಕು ತಂದು ಒಡೆದು ಬಿಸಾಕಿ ಚಿಲ್ಟೆ ಪಲ್ಟೆಗಳು. ಆ ಸೌಜನ್ಯ ಕೇಸ್ ಆಗ್ಬೇಕಾದ್ರೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಾ ಇದ್ದವೆಲ್ಲ ವಿಷಯ ಓದ್ಕೊಂಡಿಲ್ಲ, ಆರ್ಡರ್ ಕಾಪಿ ಓದ್ಕೊಂಡಿಲ್ಲ, ರಿಸರ್ಚ್ ಮಾಡಿಲ್ಲ, ಏನಾಗಿದೆ ಗೊತ್ತಿಲ್ಲ. ಯಾರೋ ಹೇಳಿದ್ರು, ನಾನು ಕೇಳಿದೆ, ನಾನು ಬಂದೆ ಧರ್ಮಸ್ಥಳಕ್ಕೆ. ಸೀರಿಯಸ್ಲಿ? ಯಾರು ಅಲ್ಲ ಕೀರ್ತಿ ಅವರೇ, ಯಾರು ಅಲ್ಲ, ಅವರು ಕೂಡ ಕನ್ನಡಿಗರು. ಚಿಲ್ಟೆ ಪಲ್ಟೆಗಳು. ಇವತ್ತಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡ್ಬಿಟ್ರು, ಹೋಗ್ಬಿಟ್ಟು ಧರ್ಮಸ್ಥಳಕ್ಕೆ ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಂಡು ಪಾದಯಾತ್ರೆ ಮಾಡೋದು ತಪ್ಪೇನು? ಇಲ್ಲ, ನಾನ್ ಕೇಳ್ತೀನಿ, ತಪ್ಪೇನು? ಪಾದಯಾತ್ರೆ ತಾನೇ ಮಾಡಿದ್ರು, ಅಲ್ಲಿಂದ ಹೋಗಿ ಯಾರನ್ನೂ ಎತ್ಕೊಂಡ್ ಬರ್ಲಿಲ್ಲ. ಈ ವಿಡಿಯೋಗೆ ಮಾನಿಟೈಸೇಷನ್ ಬೇಡ, ಕಾಪಿರೈಟ್ ಬೇಡ, ಯಾರು ಬೇಕಾದ್ರೂ ಹಾಕೊಳ್ಳಿ. ಈ ವಿಡಿಯೋ ಅಷ್ಟು ಜನರೇಟ್ ಮಾಡಿ, ಅಷ್ಟು ಅದ್ಭುತವಾದ ವಿಡಿಯೋನ ಎಡಿಟ್ ಮಾಡಿ, ಎಲ್ಲಿಂದ ಬರ್ತಿದೆ ಹಂಗಾರೆ ಫಂಡಿಂಗ್? ಕೀರ್ತಿ ಅವರೇ, ಒಂದು ಈ AI ವಿಡಿಯೋ ಮಾಡೋದಕ್ಕೆ ಎಷ್ಟು ಕೋಟಿ ಆಗುತ್ತೆ ಅಂತ ನೀವು ನಮ್ಗೆ ಹೇಳಿ, ಸರಿನಾ? ಎಷ್ಟು ಕೋಟಿ ಆಗುತ್ತೆ? ಇನ್ಸ್ಟಾಗ್ರಾಮ್ ಎಲ್ಲ ನಾರ್ಮಲ್ ಬಿಡ್ತಾನೆ ಇದಾರಲ್ಲ, ನೀವು ನೋಡ್ತಾ ಇಲ್ವಾ? ನೋಡ್ತಾ ಇದ್ರಲ್ವಾ ಎಲ್ಲರೂ? ಎಷ್ಟು ಕೋಟಿ ಆಗ್ಬೋದು AI ವಿಡಿಯೋ ಮಾಡಕ್ಕೆ? ಸರಿ ಹೋಗ್ಲಿ, ಎಷ್ಟು ಲಕ್ಷ ಆಗ್ಬೋದು? ಹಾಗಾದ್ರೆ ಈಗ ನೀವು ಇದು ಮಾಡಿದಿರಲ್ಲ, ಇದಕ್ಕೆ ಎಷ್ಟು ಕೋಟಿ ಆಯ್ತು ಅಂತ ಹೇಳಿ. ಇವಾಗ ಹೇಳಿ ಕೀರ್ತಿ ಅವರೇ, ಈ AI ವಿಡಿಯೋ ಮಾಡೋದಕ್ಕೆ ಯಾರು ಫಂಡಿಂಗ್ ಮಾಡಿದ್ರು?
ಯಾರು ಮಾಡಿದ್ರು? ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಹೇಳಿ ನೋಡೋಣ. ಈಗ ಅವನಿಗೆ ಯಾರೋ ಫಂಡ್ ಮಾಡೋದು ನಿಜ ಅಂದಮೇಲೆ ಈ ವಿಡಿಯೋ ಮಾಡೋದಕ್ಕೆ ನಿಮಗೆ ಯಾರಾದರೂ ಫಂಡ್ ಮಾಡಿರ್ಬೇಕಲ್ವೇ? ಯಾರದು ಹೇಳಿ. ಆಯಿತು, ಇಷ್ಟೊತ್ತವರೆಗೂ ನಾನು ವಿಡಿಯೋ ನೋಡೋದ್ನಲ್ಲ, ನನಗಿದ್ರಲ್ಲಿ ಅರ್ಥ ಆಗಿದ್ದು ಒಂದೇನೆ, ಸಮೀರ್ ಮುಸ್ಲಿಮೋನ್ ವಿಡಿಯೋ ಮಾಡ್ದ. ಸೌಜನ್ಯಾಗೆ ನ್ಯಾಯ ಸಿಗಲಿ ಅಂತ ನೀವು ಬರೀ ಬಾಯಲ್ಲಿ ಹೇಳ್ತಿದ್ರಷ್ಟೇ. ಸಿಗ್ಲಿ, ನಾನು ನಿಂತ್ಕೊಂತೀನಿ. ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದೀರಾ? ಹೇಳಿ, ಏನಪ್ಪ ಮಾಡ್ತಾ ಇದ್ದೀರಾ? ಅದೇ ಅವನ ಪವರ್ ಟಿ ಬೆತ್ತಗಳನ್ನು ಕರೆಸ್ತೀರಾ. ಅವನೇನೋ ಹೇಳಿದ್ದನ್ನ ನೀವು ನಂಬ್ತಾ ಇರಬೇಕಾದ್ರೆ ಅವನು ಹೇಳಿದ್ದನ್ನು ನಾವು ನಂಬಾರ್ದಾ? ಒಪ್ಕೊಂತೀನಿ, ಅವನು ಮಾಡಿರೋದ್ರಲ್ಲಿ ವಿಡಿಯೋದಲ್ಲಿ 100ಕ್ಕೆ 100 ಸತ್ಯ ಇಲ್ಲ ಅಂತ ಒಪ್ಕೊಳ್ಳೋಣ. 10% ಇದೆಯಾ? ಬರೀ 10% ಇದ್ರೂ ತಪ್ಪೇ. ಕೊಲೆ 1 ಆದ್ರೂ 100 ಆದ್ರೂ 1000 ಆದ್ರೂ ಕೊಲೆನೇ ಅಲ್ವಾ? ಇವಾಗ ನೀವು ಮಾಡಿರೋ ಈ ವಿಡಿಯೋದಲ್ಲಿ ಎಷ್ಟು ನಿಜ ಇದೆ? ಏನು ಅವನ ಹಿಂದೆಗಡೆ ನೀವು ಬ್ಯಾಟ್ರಿ ಹಿಡ್ಕೊಂಡು ಹೋಗಿದ್ರಾ ಇಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ರಾ? ಬರ್ತಡೆ ಹೀಗೆ ಹೋದ, ಅವನಿಗೆ ಅಂದ್ರು, ಈಗ ಮಾತಾಡಿದ್ರು, ಅವನ್ನ ಚೂ ಬಿಟ್ರು. ಇಲ್ಲ ತಾನೆ? ಅವನು ಹೇಳಿದ್ರಲ್ಲಿ 100ಕ್ಕೆ 100 ಸತ್ಯ ಇಲ್ಲ ಅಂತ ಎಲ್ಲವನಿಗೂ ಗೊತ್ತು, ಸರಿನಾ? ಆದರೆ ನಾವು ನಿಂತ್ಕೊತಾ ಇರೋದು ಅವನು ಬರೀ 10% ನಿಜ ಹೇಳಿದ್ರು ಸಾಕು. ನಮಗೆ ಸೌಜನ್ಯ ಆದಮೇಲೆ 100ದು 1000ದ್ದು ಅದಾಮೇಲೆ ನೋಡ್ಕೊಳ್ಳೋಣ. ಆದರೆ ಈಗ ಸೌಜನ್ಯ ನಿಜ ಅಂತ ಒಪ್ಕೊಂತೀಯ ಹಾಗಾದ್ರೆ? ನಿನ್ನ ಪ್ರಕಾರ ಇಷ್ಟು ತಿಂದರೆ ಕಕ್ಕ, ಇಷ್ಟು ತಿಂದರೆ ಕಕ್ಕ ಅಲ್ಲ ಅಂತನಾ? ಇಲ್ಲಲ್ವಾ? ಇಲ್ಲ ಅಲ್ವೇನ್ರಿ? ಎಲ್ಲ ಆದಮೇಲೆ, ಒಡಿಟೆಲ್ಲ ಬಂದಾದ್ಮೇಲೆ ಹೇಳಿ, ನಾನು ಬಂದು ನಿಂತ್ಕೊಂತೀನಿ. ಎಲ್ಲ ಆದಮೇಲೆ ಬಂದು ಊಟ ಮಾಡ್ಕೊಂಡು ಹೋಗೋದಕ್ಕೆ ನೀವೇ ಬೇಕಾ? ಹೇಳಿ. ಪೇಮೆಂಟ್ ಅಂತ ನನಗೆ ಅನ್ನಿಸ್ತಾ ಇರೋದು ಏನಕ್ಕೆ ಗೊತ್ತಾ? ನೀವು ಸಮೀರ್ನ ಕೆಟ್ಟವನು ಅಂತ ತೋರ್ಸೋದನ್ನ ಮಾತ್ರ ಮೋಟಿವ್ ಆಗಿ ಇಟ್ಕೊಂಡಿದ್ದೀರಾ. ಸೌಜನ್ಯ ನ್ಯಾಯ ಸಿಗ್ಲಿ ಅನ್ನೋದ್ರ ಬಗ್ಗೆ ಮಾತೇ ಬರ್ತಾ ಇಲ್ಲ. ಸಮೀರ್ ಹಂಗ್ ಮಾಡ್ದ, ಸಮೀರ್ ಹಿಂಗ್ ಮಾಡ್ದ, ಸಮೀರ್ ಅಲ್ಲೋದ, ಸಮೀರ್ ಇಲ್ಲೋದ. ರೇ, ಸಮೀರ್ದು ವಿಡಿಯೋ ಅಷ್ಟೇ ವೈರಲ್ ಆಗಿದ್ದು, ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಸರಿ, ಅವ್ನು ಸಮೀರ್ ಮುಸ್ಲಿಮು ಅದು ಇದು ಅಂತ ಹೇಳ್ತಾ ಇದ್ದೀರಾ, ನಾನು ಹಿಂದೂ ಕೇಳ್ತಾ ಇದ್ದೀನಿ. ಕೇಸ್ ಆಗ್ತಿದೆ ತಾನೆ, ನಡೀತಿದ್ದಾನೆ, ನಡೀಲಿ ಬಿಡಿ. ಅದಕ್ಕೆ ನೀವೆಲ್ಲ ಯಾಕೆ ಬಂದ್ಬಿಟ್ಟು ಸಮೀರ್ ಕೆಟ್ಟವನು ಅವನ್ನ ಕೆಟ್ಟವನಾಗಿ ಪ್ರವೋಕ್ ಮಾಡಿ ಏನ್ ಸಾಧನೆ ಮಾಡಬೇಕು? ಅವನ್ನ ಕೆಳಗಾಕಿ ತುಳಿದು ಏನ್ ಮಾಡಬೇಕು ಅಂತ? ಅವನೇನಾದ್ರೂ ಬಂದು ಧರ್ಮಸ್ಥಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರೆ ಹೊಡಿರಿ. ಅವನೇನಾದ್ರೂ ಬಂದು ಧರ್ಮಸ್ಥಳದ ದೇವರು ದೇವರೇ ಅಲ್ಲ, ನನ್ನ ದೇವರು ದೇವರು ಅಂದಿದ್ರೆ ಹೊಡಿರಿ. ಅವನು ಹೇಳಿದ್ದೇನಂತ, ಈ ಥರ ಒಂದು ಕೇಸ್ ಆಗಿದೆ, ನ್ಯಾಯ ಸಿಕ್ಕಿಲ್ಲ ಅಂತ ಅಲ್ವಾ? ಅದನ್ನ ಹೇಳಿದ್ದಕ್ಕೆ ನೀವೆಲ್ಲ ಯಾಕಿಷ್ಟು ಉರ್ಕೊಂತ ಇದ್ರ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ದೊಡ್ಡ 35 ನಿಮಿಷದ ವಿಡಿಯೋ ಮಾಡಿದ್ರಿ, ಅದ್ರಲ್ಲಿ ಪೂರ್ತಿಯಾಗಿ ತೋರಿಸಿದ್ದು ಆ 3 ಜನ ಸುಳ್ಳು ಹೇಳ್ತಿದ್ದಾರೆ. ಸುಳ್ಳು ಹೇಳಿದ್ರು ಕೇಸ್ ರೀಓಪನ್ ಆಗ್ತಾ ಇದೆಯಾ? ಆಗ್ತಾ ಇದೆಯಾ? ಅಷ್ಟೆಲ್ಲ ಬೇಕಾಗಿರೋದು. ಕೇಸ್ ಓಪನ್ ಆಗಬೇಕು, ಅದು ಗೊತ್ತಾಗ್ಲಿ ಬಿಡು. ಜನ ಇದ್ದಾರೆ, ಎಲ್ಲ ಕೋರ್ಟೇ ನೋಡ್ಕೊಳ್ಳುತ್ತೆ ಅಂತ ನಮಗೂ ಗೊತ್ತಿರೋದಕ್ಕೇನೆ ಎಲ್ಲ ಸೈಲೆಂಟ್ ಆಗಿ ಕುತ್ಕೊಂಡಿದ್ದಾರೆ. ಇಲ್ಲ ಏನಾಗೋದು ಅಂತ ನಿಮಗೆ ನಾವು ಹೇಳ್ಕೊಡ್ಬೇಕು ಅನ್ನೋದೇನಿಲ್ಲ. ಯಾಕಂದ್ರೆ ನೀವೆಲ್ಲ ಆಲ್ರೆಡಿ ಹೋಗಿ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಿರೋ, ಹೆಂಗಿರುತ್ತೆ ಅಂತನೂ ಗೊತ್ತು. ಸೊ ಇದಾಗಿತ್ತು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಬೆಂಬಲ ನನ್ನ ಶಕ್ತಿ. ನಾನು ಮಾತಾಡೋದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು. ಥ್ಯಾಂಕ್ ಯು.